ಸ್ಟೂಡೆಂಟ್ಸ್ಗೆ ಬಂಪರೇ. ಗುರು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾರೆ ಅಂದರೆ ಕೋಟಿ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸು, ಒಳ್ಳೊಳ್ಳೆ ಸ್ಕೂಲು ಕಾಲೇಜುಗಳಲ್ಲಿ ಎಂಟ್ರಿ ಆಗೋದಾಗ ಕೂಡ 7ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ವ್ಯಾಪಾರಸ್ಥರಿಗೆ ಒಳ್ಳೆ ಕಾಲ ಇತ್ತು. 7ನೇ ಮನೆಯಲ್ಲಿ ಗುರು ಇದ್ರೆ ಪಾಲುದಾರಿಕೆಯಲ್ಲಿ, ಮನೆಯಲ್ಲಿ ವೈಫ್ ಅಂಡ್ ಹಸ್ಬೆಂಡ್ ರಿಲೇಶನ್ಶಿಪ್ ಇದೆಲ್ಲ ಕೂಡ ಎಕ್ಸಲೆಂಟ್ ಆಗಿರುತ್ತೆ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋ ಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಮಾಸ ಭವಿಷ್ಯ. ಏಪ್ರಿಲ್ 2026 ಮಾಸ ಭವಿಷ್ಯವನ್ನು ನಾವು ಇವಾಗ ಮಾಡ್ತಾ ಇದ್ದೇವೆ. ಇದಕ್ಕೆ ಮೊದಲು ಗ್ರಹಗಳ ಚಲನೆ ಯಾವ ಥರ ಇದೆ, ಯಾವ ರಾಶಿಯಲ್ಲಿ ಯಾವ ಗ್ರಹಗಳಿದ್ದಾವೆ ಅಂತಕ್ಕಂಥ ಒಂದು ಕ್ವಿಕ್ ಲುಕ್ಕನ್ನು ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ಗುರು ಭಗವಾನರು ಯಥಾಸ್ಥಿತಿ ಮಿಥುನ್ ರಾಶಿಯಲ್ಲಿದ್ದಾರೆ. ಕೇತು ಭಗವಾನರು ಸಿಂಹ ರಾಶಿಯಲ್ಲಿದ್ದಾರೆ. ಹಾಗೆ ಕುಂಭರಾಶಿಯಲ್ಲಿ ರಾಹು ಭಗವಾನರಿದ್ದರೆ, ಮೀನರಾಶಿಯಲ್ಲಿ ಶನಿ ಭಗವಾನರ ಜೊತೆಗೆ ಕುಜ ಬುಧ ಒಟ್ಟಿಗೆ ಇದ್ದಾರೆ. ಬುಧರು 2ನೇ ತಾರೀಕು ಮೀನ ರಾಶಿಗೆ ಹೋಗ್ತಾ ಇದ್ದಾರೆ. 11ನೇ ತಾರೀಕು ಕುಜ ಎಂಟ್ರಿ ಕೊಡ್ತಾ ಇದ್ದಾರೆ. 19ರವರೆಗೂ ಶುಕ್ರ ಮೇಷರಾಶಿಯಲ್ಲಿದ್ದರೆ, ಸೂರ್ಯ 14ನೇ ತಾರೀಕಿಂದ ಏಪ್ರಿಲ್ ಮೇಷರಾಶಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಸ್ಥೂಲವಾಗಿ ಗಮನಿಸಿದರೆ ಜಲರಾಶಿಯಾದಂಥ ಮೀನರಾಶಿಯಲ್ಲಿ 3 ಗ್ರಹ ಇದೆ. ಶನಿ ಭಗವಾನರು, ಕುಜ, ಬುಧ. ಶನಿ ಭಗವಾನರು ಕೂಡ ಶುಷ್ಕ ಗ್ರಹ. ಅದೇ ರೀತಿ ಕುಜರು ಅಗ್ನಿ ತತ್ವದ ಗ್ರಹ. ಬುಧರು ಇಲ್ಲಿ ನೀಚರಾಗಿದ್ದಾರೆ, ಭೂತತ್ವದ ಗ್ರಹ. ಕುಜ ಭೂಮಿಕಾರಕರು, ಭೂಮಿಪುತ್ರ. ಇಲ್ಲಿ ಅಗ್ನಿತತ್ವದ ರಾಶಿಯಲ್ಲಿ ಕುಜ ಇರೋದು ಶುಷ್ಕ ಗ್ರಹ. ಜಲರಾಶಿಯಲ್ಲಿ ಶನಿ ಒಟ್ಟಿಗೆ ಇರೋದು ನೀರನ್ನು ಕಮ್ಮಿ ಮಾಡ್ತಕ್ಕಂಥದ್ದು, ನೀರನ್ನು ಇಂಗಿಸ್ತಕ್ಕಂಥದ್ದು. ಯಾವಾಗಲಾದ್ರೂ ಜಲರಾಶಿಯಲ್ಲಿ ಅಗ್ನಿತತ್ವದ ಗ್ರಹಗಳಿದ್ದರೆ ನೀರಿಗೆ ತೊಂದರೆ ಬರ್ತಕ್ಕಂಥದ್ದು. ಮತ್ತೊಂದು ಗ್ರಹ ಜಲಗ್ರಹ. ಶುಕ್ರ ಭಗವಾನರು ಅಗ್ನಿತತ್ವದ ರಾಶಿಯಾಗಿರ್ತಕ್ಕಂಥ ಮೇಷರಾಶಿಯಲ್ಲಿ ಮತ್ತೊಂದು ಅಗ್ನಿತತ್ವದ ಗ್ರಹ ಸೂರ್ಯನ ಒಟ್ಟಿಗೆ ಇದ್ದಾರೆ. ಇದನ್ನು ಎಲ್ಲರೂ ಈ ಜ್ಯೋತಿಷ್ಯ ತತ್ವಗಳನ್ನು ನಿಧಾನವಾಗಿ ಗಮನಿಸಬೇಕು. ಮೇಷರಾಶಿಯಲ್ಲಿರ್ತಕ್ಕಂಥ ಜಲತತ್ವದ ಗ್ರಹ ಶುಕ್ರ, ಅಗ್ನಿತತ್ವದ ಗ್ರಹ ಸೂರ್ಯನೊಟ್ಟಿಗೆ ಅಗ್ನಿತತ್ವದ ರಾಶಿ ಮೇಷರಾಶಿಯಲ್ಲಿದ್ದರೆ, ಮತ್ತೊಂದು ಕಡೆ ಮೀನರಾಶಿಯಲ್ಲಿ ಅಗ್ನಿತತ್ವದ ಗ್ರಹ ಕುಜರು ಮತ್ತು ಶುಷ್ಕ ಗ್ರಹ ಶನಿ ಭಗವಾನರ ಒಟ್ಟಿಗೆ ನೀಚನಾಗಿ ಬುಧನ ಜೊತೆಯಲ್ಲಿರೋದ್ರಿಂದ ಜಲಕ್ಷಾಮ ಬರ್ತಕ್ಕಂಥದ್ದು. ಪ್ರಪಂಚದಾದ್ಯಂತ ನೀರಿಗಾಗಿ ಹಾಹಾಕಾರ. ಪಶು ಪಕ್ಷಿಗಳಿಗೆ, ಜನರಿಗೆ ಕೂಡ ನೀರಿಗೆ ತೊಂದರೆಗಳು ಬರ್ತಕ್ಕಂಥದ್ದು. ಬೆಂಕಿಯಲ್ಲಿ ಹೋಗಿ ನೀರು ಬೀಳ್ತಕ್ಕಂಥದ್ದು, ನೀರಿನಲ್ಲಿ ಬೆಂಕಿ ಬೀಳ್ತಕ್ಕಂಥದ್ದು, ನೀರಿನ ಸ್ಥಾವರಗಳು ಮತ್ತು ಸರ್ವೈವರ್ಸಲ್ಲಿ ಅಗ್ನಿ ಪ್ರಮಾದಗಳು ನಡೀತಕ್ಕಂಥದ್ದು, ಬಾಂಬ್ ಆಗ್ತಕ್ಕಂಥದ್ದು, ಮಿಸೈಲ್ಸ್ ಆಗ್ತಕ್ಕಂಥದ್ದು. ನೀವು ಮಧ್ಯಪ್ರಾಚ್ಯದಲ್ಲಿ ಆಲ್ರೆಡಿ ನೋಡ್ತಾ ಇದ್ದೀರಿ ನೀರಿಗಾಗಿ ಎಷ್ಟು ತೊಂದರೆ ಆಗಿದೆ. ನೀರಿನ ಒಂದು ನಿಕ್ಷೇಪಗಳ ಮೇಲೇನೆ ಟಾರ್ಗೆಟ್ ಮಾಡಿ ಮಿಸೈಲ್ಸು ಮತ್ತು ಬಾಂಬ್ಗಳನ್ನು ಹಾಕ್ತಾ ಇರೋದು ನೋಡ್ತಾ ಇದ್ದೀರಿ. ಇದರಿಂದ ನೀರಿಗೆ ಹಾಹಾಕಾರ ಆಗ್ತಕ್ಕಂಥದ್ದು. ಮುಂದಿನ ರಾಶಿ ಧನುಸು ರಾಶಿ. ಸ್ಟೂಡೆಂಟ್ಸ್ಗೆ ಬಂಪರೇ. ಗುರು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾರೆ. ಗುರು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾರೆ ಅಂದರೆ ಕೋಟಿ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ಸೊ ಗುರು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸು, ಒಳ್ಳೊಳ್ಳೆ ಸ್ಕೂಲು ಕಾಲೇಜುಗಳಲ್ಲಿ ಎಂಟ್ರಿ ಆಗೋದಾಗ ಕೂಡ 7ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ವ್ಯಾಪಾರಸ್ಥರಿಗೆ ಒಳ್ಳೆ ಕಾಲ ಇದು. 7ನೇ ಮನೆಯಲ್ಲಿ ಗುರು ಇದ್ರೆ ಪಾಲುದಾರಿಕೆಯಲ್ಲಿ, ಮನೆಯಲ್ಲಿ ವೈಫ್ ಅಂಡ್ ಹಸ್ಬೆಂಡ್ ರಿಲೇಶನ್ಶಿಪ್ ಇದೆಲ್ಲ ಕೂಡ ಎಕ್ಸಲೆಂಟ್ ಆಗಿರುತ್ತೆ. ನಿಮಗೆ ವಾಕ್ಸ್ಥಾನದಲ್ಲಿ ರಾಹು ಇರೋದರಿಂದ ನಿಮ್ಮ ಮಾತಿನ ಬಗ್ಗೆ ನಿಗಾ ಇರಲಿ. ರಾಹು ನಿಮ್ಮನ್ನು ಟೆಂಪ್ಟ್ ಮಾಡಿ ಏನೇನೋ ಮಾತಾಡಿ ಆಮೇಲೆ ಪೇಚಿಗೆ ಸಿಲುಕಿಸ್ಬಿಡ್ತಾರೆ. ಅಯ್ಯೋ ಯಾಕಪ್ಪ ಮಾತಾಡದೆ ಅಂತ ಅನ್ನೋ ಥರ ರಾಹು ನಿಮಗೆ ಮಾಡ್ತಾರೆ. ಸೊ ಅದರಿಂದ ಅತಿಯಾಗಿ ಮಾತಾಡೋಕ್ಕೆ ಹೋಗಬೇಡಿ. ಬೇಡದೇ ಇರೋ ವಿಚಾರದಲ್ಲಿ ಆರ್ಗ್ಯುಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಎಸ್ಪೆಷಲಿ ಅಡ್ವೊಕೇಟ್ಸ್ ಕೂಡ ಈ ರಾಶಿಯಲ್ಲಿ ಜಾಸ್ತಿ ಇರೋದ್ರಿಂದ ಆರ್ಗ್ಯುಮೆಂಟ್ಸ್ ಕಮ್ಮಿ ಮಾಡ್ಕೊಳ್ಳಿ. ಕೋರ್ಟಲ್ಲಿ ಮಾತ್ರ ಆರ್ಗ್ಯುಮೆಂಟ್ ಮಾಡಿ, ಮನೆಯಲ್ಲಿ ಹೆಂಡತಿ ಜೊತೆ ಆರ್ಗ್ಯುಮೆಂಟ್ ಮಾಡಬೇಡಿ. ರಾಹು ನಿಮಗೆ 3ನೇ ಮನೆಯಲ್ಲಿದ್ದಾರೆ. ರಾಹು 3ನೇ ಮನೆಯಲ್ಲಿದ್ದರೆ ಜಯ ಅಂತ ಹೇಳ್ತೀವಿ. ಶ್ರಮದ ಫಲ ಇರುತ್ತೆ. ನೀವು ಕಷ್ಟಪಟ್ಟಿದ್ದಕ್ಕೆ ನಿಮಗೆ ಸರಿಯಾಗಿರ್ತಕ್ಕಂಥ ಒಂದು ಪ್ರಮೋಷನ್ನು, ಇನ್ಕ್ರಿಮೆಂಟ್ಸು ಮತ್ತು ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಮಾರ್ಕ್ಸ್ ಕೂಡ ನಿಮಗೆ ಕೊಡ್ತಾನೆ. 3ನೇ ಮನೆಯಲ್ಲಿರೋದ್ರಿಂದ ನಿಮ್ಮನ್ನು ಪ್ರೇರೇಪಿಸ್ತಾನೆ. ಏನಾದರೂ ಮಾಡು ಅಂತ ಪ್ರೇರೇಪಿಸ್ತಾನೆ.
4ನೇ ಮನೆಯಲ್ಲಿರ್ತಕ್ಕಂಥ ಶನಿ ಭಗವಾನರ ಪ್ರಭಾವದಿಂದ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಬೇಕು. ಎಕ್ಸ್ಪೆಷಲಿ ಕುಜ ಕೂಡ ಅಲ್ಲಿರೋದ್ರಿಂದ ಅನ್ನೆಸೆಸರಿ ಟೆನ್ಷನ್ಸು, ಸ್ಟ್ರೆಸ್ಗೆ ನೀವು ಫೀಲ್ ಆಗೋದಕ್ಕೆ ಚಾನ್ಸ್ ಇರುತ್ತೆ. ಬುಧ 4ನೇ ಮನೆಯಲ್ಲಿದ್ದರೆ ಬಂಧು ವರ್ಗ ಸಮಾಗಮ, ಮತ್ತು ಕುಜ ಬುಧ ಒಟ್ಟಿಗೆ ಇದ್ದರೆ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರಲ್ಲಿ ಆಸ್ತಿಗಾಗಿ ಏನಾದರೂ ಜಗಳ ಬರ್ತಕ್ಕಂಥದ್ದು, ಸ್ವಲ್ಪ ಸುಖ ಕಮ್ಮಿಯಾಗಿ ನೀವು ನೈಟ್ ಕೂಡ ಕೆಲಸ ಮಾಡಬೇಕಾಗಿರೋ ಪರಿಸ್ಥಿತಿ ಬರ್ತಕ್ಕಂಥದ್ದು, ಓವರ್ಲೋಡ್ ಕೆಲಸದಲ್ಲಿ ಓವರ್ಲೋಡ್ ಆಗ್ತಕ್ಕಂಥ ಕೂಡ ಚಾನ್ಸಸ್ ಇದೆ. ನಿಮಗೆ ಭಾಗ್ಯಸ್ಥಾನದಲ್ಲಿ ಇರ್ತಕ್ಕಂಥ ಕೇತು ಧರ್ಮ ಮಾರ್ಗದಲ್ಲಿ ಹೋಗಿದರೆ, ಶಿಸ್ತಿನ ಮಾರ್ಗದಲ್ಲಿ ಹೋಗಿದರೆ ಕೇತು ನಿಮಗೆ ಜಯವನ್ನು ಕೊಡ್ತಾರೆ. ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಶುಕ್ರ ಇರೋದು ತುಂಬ ಒಳ್ಳೆಯದು. ಪ್ರೀತಿ, ಪ್ರೇಮ, ಸ್ನೇಹ ಉದ್ಭವ ಆಗ್ತಕ್ಕಂಥದ್ದು, ಹೊಸ ಫ್ರೆಂಡ್ಶಿಪ್ ಆಗ್ತಕ್ಕಂಥದ್ದು. ಸೂರ್ಯ ಕೂಡ 5ನೇ ಮನೆಯಲ್ಲಿದ್ದಾರೆ. ಹುಚ್ಚನಾಗಿರೋದ್ರಿಂದ ಆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಸಡನ್ ಗೌರ್ಮೆಂಟ್ ಸೀಟ್ ಸಿಗ್ತಕ್ಕಂಥದ್ದು, ಗೌರ್ಮೆಂಟ್ ಸವಲತ್ತುಗಳು ಸಿಗ್ತಕ್ಕಂಥದ್ದು, ಸ್ಕಾಲರ್ಶಿಪ್ ಸಿಗ್ತಕ್ಕಂಥದ್ದು ಕೂಡ ಚಾನ್ಸಸ್ ತುಂಬ ಚೆನ್ನಾಗಿದೆ. ಈ ತಿಂಗಳು ಗಣಪತಿಯನ್ನು ಸ್ವಲ್ಪ ಆರಾಧನೆ ಮಾಡ್ಕೊಳ್ಳಿ. ಶನಿ 4ನೇ ಮನೆಯಲ್ಲಿರೋದ್ರಿಂದ ದಶರಥ ಕೃತ ಶನಿ ಸ್ತೋತ್ರವನ್ನು ಓದ್ಕೊಳ್ಳಿ. ಮತ್ತು 3ನೇ ಮನೆಯಲ್ಲಿರ್ತಕ್ಕಂಥ ರಾಹು ನಿಮಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಪ್ರಯತ್ನ ಮಾಡ್ತಾ ಬನ್ನಿ, ಪ್ರಯತ್ನದ ಮೇಲೆ ಪ್ರಯತ್ನ ಮಾಡಿ, ಜಯ ಸಿಕ್ಕತ್ತೆ. 4ನೇ ಮನೆಯಲ್ಲಿ ಬುಧ ಕುಜ ಒಟ್ಟಿಗೆ ಇರೋದರಿಂದ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಓದ್ಕೊಳ್ಳೋದ್ರಿಂದ ಸುಖದ ಭಾವದಲ್ಲಿರ್ತಕ್ಕಂಥ ಗ್ರಹಗಳು ನಿಮಗೆ ಅನುಕೂಲಕರವಾಗಿ ಪ್ರಯತ್ನ ಆಗಿ ಅದೇ ನಿಮಗೆ ಮನೆ ಕಟ್ಟೋದಕ್ಕೆ, ವಾಹನ ತಗೊಳ್ಳೋದಕ್ಕೆ, ಹೊಸ ಉದ್ಯೋಗಕ್ಕಾಗಿ ಕೂಡ ನಿಮಗೆ ಅವಕಾಶಗಳನ್ನು ಮಾಡಿಕೊಳ್ತಾ ಬರುತ್ತೆ. ಪ್ರಯತ್ನ ನಿಮ್ಗೆ ಯಾವಾಗಲೂ ಜಯವನ್ನು ಕೊಡುತ್ತೆ. ಈ ಕಾರ್ಯಕ್ರಮ ಮುಗಿಯೋಕ್ಕೆ ಮೊದಲು ನಮಗೆ ಒಂದು ಅದ್ಭುತವಾದ ಒಂದು ಟಿಪ್ಸನ್ನು ಕೊಡ್ತಾ ಇದ್ದೀನಿ ಪ್ರೇಕ್ಷಕರೇ. ಇವತ್ತು ಒಂದು ಸ್ಪೆಷಲ್ ಟಿಪ್ಸ್ನೊಂದಿಗೆ ನಾನು ಬಂದಿದ್ದೇನೆ. ಸ್ವಲ್ಪ ವಾಸ್ತು ಟಿಪ್ಸು ತಿಳ್ಕೊಳ್ಳೋಣ ಬನ್ನಿ. ಯಾವಾಗಲೂ ನಾವು ಅಸ್ಟ್ರಾಲಜಿ ಮತ್ತು ನ್ಯೂಮರಾಲಜಿ ಟಿಪ್ಸನ್ನು ತಿಳ್ಕೊಳ್ತಾ ಇದ್ದೀವಿ, ಆದರೆ ವಾಸ್ತು ವಿಚಾರವಾಗಿ ನಾವು ಹೆಚ್ಚು ವಿವರವಾಗಿ ಎಲ್ಲೂ ಡಿಸ್ಕಸ್ ಮಾಡಿಲ್ಲ. ಚಿಕ್ಕ ಚಿಕ್ಕ ಟಿಪ್ಸನ್ನು ಹೇಳ್ತೀನಿ, ಅದು ನಿಮಗೆ ದಿನನಿತ್ಯದ ಜೀವನದಲ್ಲಿ ನೀವು ಬದಲಾವಣೆಗಳು ಮಾಡಿಕೊಂಡಿದ್ರೆ ಅದ್ಭುತ ಫಲಗಳು ಸಿಕ್ಕತ್ತೆ ಸ್ನೇಹಿತರೆ. ಹಾಗಾದರೆ ಮೊದಲನೇದಾಗಿ ಮನೆಯಲ್ಲಿ ಫೋಟೋಗಳಲ್ಲಿರಬೇಕು ಅಂತ. ಮಕ್ಕಳ ಫೋಟೋಗಳನ್ನು ಅಪ್ಪಿತಪ್ಪಿ ಕೂಡ ದಕ್ಷಿಣದ ಗೋಡೆಗೆ ಹಾಕಬೇಡಿ. ಯಾವುದೇ ಮನೆ ಸದಸ್ಯರ ಫೋಟೋಗಳನ್ನು ಕೂಡ ದಕ್ಷಿಣದ ಗೋಡೆಗೆ ಹಾಕ್ತಕ್ಕಂಥದ್ದು ಶ್ರೇಷ್ಠವಲ್ಲ. ಮಕ್ಕಳ ಫೋಟೋವನ್ನು ಸಾಧ್ಯವಿದ್ದಷ್ಟು ಕೂಡ ವೆಸ್ಟ್ ವಾಲ್ಗೆ ಹಾಕಿ. ಪಶ್ಚಿಮದ ಗೋಡೆ ಮೇಲೆ ನೀವು ಫೋಟೋಗಳನ್ನು ಹಾಕೋದ್ರಿಂದ ಉತ್ತರ ಈಶಾನ್ಯ ಮತ್ತು ಪೂರ್ವ ಈಶಾನ್ಯದಿಂದ ಬರ್ತಕ್ಕಂಥ ಕಾಸ್ಮಿಕ್ ಎನರ್ಜಿ, ದೈವ ಶಕ್ತಿ ಆ ಫೋಟೋಗೆ ಸಿಕ್ಕಿ ಮಕ್ಕಳಲ್ಲಿ ವಿದ್ಯೆ, ಬುದ್ಧಿ, ಮೇಧಾಶಕ್ತಿಗೆ ಇಂಪ್ರೂವ್ ಆಗಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಯಾರಾದರೂ ಕಾಲವಾಗಿದ್ದರೆ, ತೀರ್ಕೊಂಡಿದ್ರೆ ಹಿರಿಯರ ಫೋಟೋಗಳನ್ನು ಯಾವಾಗಲೂ ಕೂಡ ದಕ್ಷಿಣ ದಿಕ್ಕಿಗೆ ಹಾಕಿ. ದಕ್ಷಿಣ ದಿಕ್ಕು ಪಿತೃದೇವತೆಗಳ ದಿಕ್ಕು, ಮತ್ತು ಅದಕ್ಕಾಗಿ ಇದು ಯಮಲೋಕ ಅಥವಾ ಯಮಧರ್ಮ ಕೂಡ ರೂಲ್ ಮಾಡ್ತಾನೆ ಅಂತ ಹೇಳ್ತೀವಿ. ಅದರಿಂದ ಹಿರಿಯರ ಫೋಟೋಗಳನ್ನು ಲಿವಿಂಗ್ ಹಾಲಲ್ಲಿ, ಎಲ್ಲಂದ್ರೆ ಎಲ್ಲ ಹಾಕೋಕೆ ಹೋಗಬೇಡಿ, ಲಿವಿಂಗ್ ಹಾಲಲ್ಲಿ ದಕ್ಷಿಣದ ಗೋಡೆಗನ್ನು ಹಾಕಿ. ಅದೇ ರೀತಿ ಗಂಡ ಹೆಂಡತಿ ಸಂಬಂಧಗಳು ಚೆನ್ನಾಗಿರ್ಬೇಕಂದ್ರೆ ಯಾವತ್ತೂ ಕೂಡ ಆಗ್ನೇಯ ಮೂಲೆಯಲ್ಲಿ ಗಂಡ ಹೆಂಡತಿ ಫೋಟೋಗಳನ್ನು ಹಾಕಬೇಡಿ. ಅಗ್ನಿಮೂಲೆಯಲ್ಲಿ ನೀವು ಹಾಕೋದ್ರಿಂದ ಆ ಫೈರಿಂದ ಸಂಬಂಧಗಳು ಹಾಳಾಗೋದಕ್ಕೆ ಚಾನ್ಸಸ್ ಇರುತ್ತೆ. ಅದರಿಂದ ಯಾವಾಗಲೂ ಕೂಡ ನೈಋತ್ಯ ಮೂಲೆಯಲ್ಲಿ ಗಂಡ ಹೆಂಡತಿ ನಗ್ನಗ್ತಾ ಇರ್ತಕ್ಕಂಥ ಫೋಟೋವನ್ನು ನಿಮ್ಮ ಲಿವಿಂಗ್ ಹಾಲಲ್ಲಿ ನೀವು ಯಾವಾಗಲೂ ಕೂಡ ನೈಋತ್ಯ ಮೂಲೆ, ಸೌತ್ ವೆಸ್ಟ್ ಕಾರ್ನರಲ್ಲಿ ನೀವು ಇಡೋದ್ರಿಂದ, ಜೊತೆಗೆ ಏನಾದರೂ ನೀವು ಲವ್ ಬರ್ಡ್ಸ್ ಫೋಟೋ ಕೂಡ ಇಡೋದ್ರಿಂದ ಗಂಡ ಹೆಂಡತಿಯಲ್ಲಿ ಸಂಬಂಧ ಚೆನ್ನಾಗಿ ಸಿಕ್ಕಿ ದೇವಮೂಲೆಯಿಂದ ಬರತಕ್ಕಂಥ ಕಾಸ್ಮಿಕ್ ಎನರ್ಜಿ ಆ ಫೋಟೋಗಳಿಗೆಲ್ಲ ಸೇರಿ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಚೆನ್ನಾಗಿ ಬಂದು ಸುಖ ಸಂಸಾರವನ್ನು ನೀವು ರೂಲ್ ಮಾಡ್ಬೋದು. ಹಾಗೆಯೇ ನಿಮ್ಮ ಮನೆಯಲ್ಲಿ ಫೋಟೋಗಳು ಕೂಡ, ದೇವರ ಫೋಟೋಗಳು ಕೂಡ ಯಾವುದೇ ಕಾರಣಕ್ಕೂ ದಕ್ಷಿಣ ಗೋಡೆಗೆ ನಿರ್ಮಿಸ್ತಕ್ಕಂಥದ್ದು ಶ್ರೇಷ್ಠ ಅಲ್ಲ. ಯಾವತ್ತೂ ಕೂಡ ಪೂರ್ವ ಮತ್ತು ಪಶ್ಚಿಮ ಗೋಡೆಗಳಿಗೆ ನೀವು ದೇವರ ಫೋಟೋಗಳನ್ನು ಅಳವಡಿಸಿ ದೇವರ ಕೋಣೆಯನ್ನು ನಿರ್ಮಾಣ ಮಾಡಿಕೊಳ್ಳಿ. ಆವಾಗ ಸೂರ್ಯಾಸ್ತ, ಸೂರ್ಯ ಉದಯದ ಕಿರಣಗಳು ಬಂದು ನಮ್ಮ ಮನೆಯಲ್ಲಿ ಮಾಡ್ತಕ್ಕಂಥ ಪೂಜಾ ಪುನಸ್ಕಾರಗಳಿಗೆ ಅದು ಸಪೋರ್ಟ್ ಮಾಡಿ ಆ ದೇವರಿಗೊಂದು ಚೈತನ್ಯ ಬಂದು ಮನೆಯಲ್ಲಿ ಪ್ರಶಾಂತವಾಗಿರ್ತಕ್ಕಂಥ ಒಂದು ವಾತಾವರಣ ಅಂತಕ್ಕಂಥದ್ದು ಆಗತ್ತೆ. ಬೆಡ್ರೂಮಲ್ಲಿ ಸಾಧ್ಯವಿದಷ್ಟು ಕೂಡ ಯಾವುದೇ ಫೋಟೋಗಳನ್ನು ಇಟ್ಕೊಳ್ಳೋಕೆ ಹೋಗಬೇಡಿ. ಬೇಕೇ ಬೇಕಾದರೆ ಒಂದು ಗಣಪತಿ ಫೋಟೋ ಅಥವಾ ಯಾವುದಾದ್ರೂ ನಿಮ್ಗೆ ಇಷ್ಟ ದೇವರಾಗಿರ್ತಕ್ಕಂಥ ಒಂದು ಫೋಟೋನ ಇಟ್ಕೊಳ್ಳಿ. ಎದ್ದ ತಕ್ಷಣ ನೋಡೋರಿಗೆ ಕೆಲವರಿಗೆ ಅಭ್ಯಾಸ ಇರುತ್ತೆ, ಆವಾಗ ನೀವು ದೇವ್ರ ಫೋಟೋನ ನೋಡ್ಕೋಬೋದು. ಸಾಧ್ಯವಿದಷ್ಟು ಕೂಡ ದೇವರ ಕೋಣೆಯಲ್ಲಿ ಕಮ್ಮಿಯಾಗಿ ದೇವರ ಫೋಟೋಗಳನ್ನು ಇಟ್ಕೊಳ್ಳಿ. ಮನೆಯಲ್ಲಿ ಮಕ್ಕಳ ಫೋಟೋಗಳು ಯಾವಾಗಲೂ ವೆಸ್ಟ್ ಗೋಡೆಗೆ ಇಡಿ.
ಮನೆಯಲ್ಲಿ ವಾಸ್ತು ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಈ ಬಾಂಬು ಟ್ರೀ ವಾಸ್ತುಗೆ ಅನುಕೂಲ ಮಾಡ್ಕೊಳ್ತಕ್ಕಂಥ ಬಾಂಬು ಪ್ಲ್ಯಾಂಟ್ ಸಿಕ್ಕತ್ತೆ. ಆ ಪ್ಲ್ಯಾಂಟನ್ನು ನೀವು ತೊಗೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ವಾಸ್ತು ದೋಷಗಳೇನಾದರೂ ಇದ್ದರೆ ಮನೆಯಲ್ಲಿ ನಿವಾರಣೆ ಆಗತ್ತೆ. ಮೈನ್ ಡೋರ್ಗೆ ಎದುರುಗಡೆ ಎಡಮುರಿ ಗಣಪತಿಯನ್ನು ನೀವು ನಿರ್ಮಾಣ ಮಾಡಿಕೊಂಡಿದ್ರೆ, ಒಂದು ಫೋಟೋ ಅಥವಾ ಏನಾದರೂ ಒಂದು ವಿಗ್ರಹ ನೀವು ಅಲ್ಲಿ ಇಟ್ಕೊಂಡಿದ್ರೆ ಮನೆಯಲ್ಲಿರ್ತಕ್ಕಂಥ ದೋಷಗಳು ನಿವಾರಣೆ ಆಗಿ ಮನೆ ಹೊರಗಡೆಯವರು ಮನೆ ಒಳಗಡೆ ಬಂದ ತಕ್ಷಣ ಗಣಪತಿ ಮೇಲೆ ಅದೃಷ್ಟಿ ಬಂದು ಆ ದೃಷ್ಟಿ ದೋಷ ನಿವಾರಣೆಗಳಾಗತ್ತೆ. ಮತ್ತು ಮನೆಯಲ್ಲಿ ಕನ್ನಡಿ ಯಾವುದೇ ಕಾರಣಕ್ಕೂ ಕೂಡ ದಕ್ಷಿಣ, ಪಶ್ಚಿಮ, ಪೂರ್ವದಲ್ಲಿ ನಿರ್ಮಾಣ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸಾಧ್ಯವಿದ್ದಷ್ಟು ಕೂಡ ಉತ್ತರ ಗೋಡೆಗೆ ಯಾವಾಗಲೂ ಕೂಡ ಮಿರರ್ಸ್ ಇರಬೇಕು. ಹಾಗೆಯೇ ವಾಲ್ ಕ್ಲಾಕ್ ಕೂಡ ಉತ್ತರಕ್ಕಿದ್ರೆ ತುಂಬ ಅದೃಷ್ಟ ಬರುತ್ತೆ ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ. ಸ್ನೇಹಿತರೆ, ಹೀಗೆ ಮನೆಯಲ್ಲಿ ನೀವು ಅದೃಷ್ಟ ಬರಲಿಕ್ಕೆ ಸಾಕಷ್ಟು ಜನ ಆಮೆಗಳನ್ನು, ಮೆಟಲ್ ಅಥವಾ ಫೈಬರ್ ಆಮೆಗಳನ್ನು ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಯಾವಾಗಲಾದರೂ ಮನೆಯಿಂದ ಆಚೆ ಹೋಗೋ ಥರ ಆಮೆಯನ್ನು ಇಟ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಅದೃಷ್ಟವನ್ನು ಆಚೆ ಕರ್ಕೊಂಡು ಹೋಗುತ್ತೆ. ಮನೆಯಲ್ಲಿ ಯಾವಾಗಲೂ ಕೂಡ ಆಮೆ ಒಂದು ಮೆಟಲ್ದನ್ನು ನೀವು ಮನೆ ಒಳಗಡೆ ಪ್ರವೇಶ ಮಾಡೋ ಥರ ಇಟ್ಕೋಬೇಕು. ದೇವ್ರ ಮನೆಯಲ್ಲಿ ಇಟ್ಕೊಳ್ಳೋ ಆಗಿದ್ದರೆ ನೀವು ಸ್ವಲ್ಪ ಒಂದು ಪ್ಲೇಟಲ್ಲಿ ನೀರು ಹಾಕಿ ಅದ್ರ ಕಾಲು ಸ್ವಲ್ಪ ಮುಳುಗೋ ಥರ ಇಟ್ಕೊಂಡು ಆ ಪ್ಲೇಟ್ ಮೇಲೆ ನೀವು ಆ ಆಮೆ ಚಿತ್ರವನ್ನು ಇಟ್ಕೊಳ್ಳೋದ್ರಿಂದ ಲಕ್ಷ್ಮೀ ಕೃಪಾ ಕಟಾಕ್ಷ ಸಿಕ್ಕತ್ತೆ ಅಂತ ಹೇಳ್ತಾರೆ. ಆದರೆ ಆಮೆ ಉಂಗುರವನ್ನು ಎಲ್ಲರೂ ಹಾಕ್ಕೊಳ್ಳೋಕೆ ಹೋಗಬಾರ್ದು. ಯಾರೇ ಆಗಲಿ ಕನ್ಯಾ ರಾಶಿಯವರು, ವೃಶ್ಚಿಕ ರಾಶಿಯವರು, ಮೀನ ರಾಶಿಯವರು ಅಪ್ಪಿತಪ್ಪಿ ಕೂಡ ಆಮೆ ಉಂಗುರವನ್ನು ಹಾಕ್ಕೊಂಡಿದ್ರೆ ನಿಮಗೆ ಅನುಕೂಲಗಳಿಗಿಂತ ಅನಾನುಕೂಲಗಳೇ ಹೆಚ್ಚಾಗ್ತಾ ಇರುತ್ತೆ. ಹೀಗೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅಂತಕ್ಕಂಥದ್ದು ಬರುತ್ತೆ. ನಿಮ್ಮ ಮನೆಯಲ್ಲಿ ಪಶ್ಚಿಮದ ಗೋಡೆಗಳಿಗೆ ನೀವೇನಾದರೂ ಬೆಟ್ಟದ ಚಿತ್ರಗಳು, ಮರಗಳಿರ್ತಕ್ಕಂಥ ದೊಡ್ಡ ದೊಡ್ಡ ಮರಗಳಿರ್ತಕ್ಕಂಥ ಚಿತ್ರಗಳು ಹಾಕೋದ್ರಿಂದ ನಿಮ್ಮನ್ನು ಕೆಳಗಡೆ ಬೀಳ್ದಿರೋ ಆರ್ಥಿಕವಾಗಿ ಅದನ್ನು ನಿಮ್ಮನ್ನು ತಡೀತಾ ಇರುತ್ತೆ. ಉತ್ತರ ದಿಕ್ಕಲ್ಲಿ ನೀಲಿ ಬಣ್ಣ ಅಥವಾ ವಾಟರ್ ಪೇಂಟಿಂಗ್ಸ್ ಇರ್ತಕ್ಕಂಥ ಚಿತ್ರಗಳನ್ನು ನೀವು ಅಳವಡಿಸ್ಕೊಳ್ಳಿ. ಅದೇ ರೀತಿ ಆಗ್ನೇಯ ದಿಕ್ಕಲ್ಲಿ, ಪೂರ್ವದಲ್ಲಿ ಸ್ವಲ್ಪ ಸೂರ್ಯನಿಗೆ ಸಂಬಂಧಿಸಿರ್ತಕ್ಕಂಥ ಆರೆಂಜು ಅಥವಾ ರೋಸ್ ಕಲರ್ ಇರ್ತಕ್ಕಂಥ ಚಿತ್ರಗಳನ್ನು ನೀವು ಅಳವಡಿಸ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅನುಕೂಲಗಳಾಗತ್ತೆ ಅಂತ ಹೇಳ್ತಾ ಈ ಏಪ್ರಿಲ್ ತಿಂಗಳ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡ್ತಕ್ಕಂಥ ಹಂತಕ್ಕೆ ತಲುಪಿದ್ದೀವಿ. ಬರೋ ತಿಂಗಳು ಕೂಡ ನಿಮಗೆ ಮತ್ತಷ್ಟು ಹೊಸ ಹೊಸ ವಿಚಾರಗಳನ್ನು ನಾನು ಹೇಳಕ್ಕೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.